ಕಡೂರಿನಲ್ಲಿ ಪತ್ನಿಯನ್ನ ಕೊಂದು ಕೊಳವೆ ಬಾವಿಗೆ ಎಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ಆರೋಪ ಹೊತ್ಕೊಂಡಿರುವ ವ್ಯಕ್ತಿ ಹೇಗೆ ಪೂರ್ವ ನಿಯೋಜಿತವಾಗಿ ಕೆಲಸಗಳನ್ನು ಮಾಡಿಕೊಂಡಿದ್ದ ಅನ್ನೋದರ ಡೀಟೇಲ್ಸ್. ಕೊಳವೆ ಬಾವಿಗೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಳವೆ ಬಾವಿಯ 12 ಅಡಿ ಆಳದಲ್ಲಿ ಈ ಮೃತದೇಹ ಪತ್ತೆಯಾಗಿರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಆಲಘಟ್ಟ ಗ್ರಾಮದಲ್ಲಿ ಘಟನೆಯಾಗಿದ್ದು, ಪತ್ನಿ ಭಾರತಿಯನ್ನ ಕೊಂದು ವಿಜಯ್ ಅನ್ನೋನು ಬಾವಿಗೆ ಹಾಕಿರ್ತಾನೆ, ಕೊಳವೆ ಬಾವಿಗೆ. ಪೊಲೀಸ್ ಠಾಣೆಯಲ್ಲಿ ಮತ್ತೆ ಹೋಗಿ ತಾನು ದೊಡ್ಡ ಇನ್ನೋಸೆಂಟು ಅಂತ ಪೋಸ್ಟ್ ಕೊಟ್ಟು ನಾಪತ್ತೆ ಆಗಿದ್ದಾಳೆ, ಮಿಸ್ಸಿಂಗ್ ಕಂಪ್ಲೇಂಟು, ಹುಡುಕೊಡಿ ನನ್ನ ಪತ್ನಿನ ಅಂತ ಈತ ಕಂಪ್ಲೇಂಟ್ ಅನ್ನ ಕೂಡ ದಾಖಲಿಸ್ತಾನೆ. ಪತಿ ವಿಜಯ್, ಆತನ ತಂದೆ ತಾಯಿಯನ್ನ ಈಗ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಕೊಂದ ನಂತರ ಕೂಡ ಇವರ ವಿಕೃತಿ ಮತ್ತು ಮೂರ್ಖತನ ಅನ್ನೋದು ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಏನೇನು ಮಾಡಿದ್ರು ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಮಾಡಿದಂತಹ ಸರ್ಕಸ್ಗೆ ನಗಬೇಕೋ ಏನು ಅನ್ಬೇಕು ಅನ್ನೋದು ಗೊತ್ತಿಲ್ಲ, ಅದನ್ನು ಹೇಳ್ತೀವಿ ನಿಮಗೆ. ಕೊಳವೆ ಬಾವಿಯಲ್ಲಿ ತಾನೇ ಪತ್ನಿಯನ್ನು ಕೊಂದು ಮುಗಿಸಿ ನಂತರ ಸಮಾಜದ ಮುಂದೆ ನಾನೇನೂ ಮಾಡಿಲ್ಲ, ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ, ಹುಡುಕೊಡಿ ಅಂತ ನಾಟಕ ಆಡಿದ್ದ ಮುಖವಾಡ ಬಯಲಾಗಿದೆ. ಏನು ಮಾಡಿದ್ರು ಹಾಗಾದರೆ? ತಗ್ಲಾಕೊಳ್ಬಾರ್ದು, ಹಾಕೊಳ್ಳೋಕೆ ಚಾನ್ಸೇ ಇಲ್ಲ ಅಂತ ಒಂದು ರಿಚುವಲ್ ಮಾಡಿಬಿಟ್ಟು ಅಂದ್ಕೊಂಡಿದ್ರಂತೆ. ಏನು ಮಾಡಿದ್ರು ಅನ್ನೋದ್ರ ಡೀಟೇಲ್ಸ್ ಇದೆ. ಪತ್ನಿಯನ್ನು ಕೊಂದು ದೇವರಿಗೆ 3 ಪ್ರಾಣಿಯನ್ನು ಬಲಿ ಕೊಟ್ಟಿದ್ದ ಪಾಪಿ ಪತಿ. ಏನಕ್ಕೆ ರೀಸನ್ನು? ಪತ್ನಿ ದೆವ್ವ ಆಗ್ಬಿಡಬಾರ್ದು, ನಾನು ಅರೆಸ್ಟ್ ಆಗಲೇಬಾರ್ದು, ತಾಮ್ರದ ತಗಡಿಗೆ ಪತ್ನಿ ಹೆಸರು ಬರೆದು ಪೂಜೆಯನ್ನು ಮಾಡಿದ್ನಂತೆ. ಹೆಂಡತಿ ಫೋಟೋ ಇಟ್ಟು ಮೊಳೆ ಹೊಡೆದಿದ್ದಂತೆ ಆರೋಪಿ. ಕೇಡಿ ಗಂಡನ ಕುತಂತ್ರವನ್ನ ಕಂಡು ಪೊಲೀಸರೇ ಶಾಕ್ ಆಗಿದ್ರು. ಏನೇನು ಅಂತ ಕೇಳಿದ್ರೆ, ಏನೇನು ಪೂಜೆ ಮಾಡಿಸಿದೆ ಸರಿ, ಏನೇನು ರೀಸನ್ ಕೊಟ್ಟಿದ್ದೆ ಅಂತ ಕೇಳಿದ್ರೆ, ಹೆಂಡತಿ ಫೋಟೋನು ಅಲ್ಲಿಟ್ಟು ಅದಕ್ಕೊಂದು ಮೊಳೆ ಹೊಡೆದು ಹೀಗೆಲ್ಲ ಸಂಕಲ್ಪ ಇಟ್ಕೊಂಡಿದ್ದಂತೆ. ಅಂದರೆ ಬೇಸಿಕಲಿ ವಾಮಾಚಾರದ ಸಂಕಲ್ಪಗಳು. ದೆವ್ವ ಆಗಬಾರ್ದಾಕೆ, ಬರಬಾರ್ದು, ಕಾಡಿಸ್ಬಾರ್ದು, ನಾನು ಅರೆಸ್ಟ್ ಆಗಲೇಬಾರ್ದು ಅಂತೆಲ್ಲ ಹೇಳ್ಕೊಂಡು ಹೋಗಿ ಎಲ್ಲೆಲ್ಲೂ ಸಂಕಲ್ಪ ಪೂಜೆಯನ್ನು ಮಾಡ್ಕೊಂಡಿದ್ದ. ಬಟ್ ಪ್ರಾಣಿ ಬಲಿ ಕೊಟ್ಟ ತಕ್ಷಣ ಕಾನೂನು ಕಣ್ಣಿಗೆ ಮಣ್ಣೆರ್ಚಬಹುದು ಅಂತ ಅಂದ್ಕೊಂಡವನ ಮೂರ್ಖತನಕ್ಕೆ ಏನನ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಫೈನಲಿ ಪೊಲೀಸರು ಇದನ್ನು ಐಡೆಂಟಿಫೈ ಮಾಡಿದ್ದಾರೆ. ಪರಿಣಾಮ ಪತಿ ವಿಜಯ್, ಆತನ ತಂದೆ ಮತ್ತು ತಾಯಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಕೊಲೆಯ ಇಂಟೆನ್ಷನ್ ಏನು ಅನ್ನೋದು ಗೊತ್ತಾಗಿದೆಯಾ? ಮೋಟಿವ್ ಏನು ಅನ್ನೋದು ಗೊತ್ತಾಗಿದೆ? ಕೊಲೆ ನಂತರ ಏನೇನು ಮಾಡಿದ್ರು ಅನ್ನೋದು ಗೊತ್ತಾಯ್ತು. ಕೊಲೆಗೆ ಏನ್ ಕಾರಣ ಆಗಿತ್ತು ಅನ್ನೋದ್ರ ಬಗ್ಗೆ ಏನೇನು ಮಾಹಿತಿ ಇದೆ? ಮಮತಾ, ಅಂತಂದ್ರೆ ಕೊಲೆಗೆ ಆತ ಕೊಲೆ ಮಾಡ್ಬೇಕು ಅಂತ ಆಚೆ ಮೇಲೆ ಹಲ್ಲೆ ಮಾಡಿದ್ನ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಹಲ್ಲೆ ಮಾಡಿದ್ನ? ಆಚೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಯಾವಾಗ ಹೇಳಿದ್ಲು ಆಗ ಭಾರತೀಯನ ಅಂತ ಏನು ವಿಜಯನ ಈ ಪ್ರಕರಣದಲ್ಲಿ ಇರುವಂತದ್ದು ಪ್ರಮುಖ ಆಗಿ ಆತನಿಗೆ ತನ್ನ ಹೆಂಡತಿನ ಕೊಲೆ ಮಾಡಿರುವಂತದ್ದು. ಆತನ ಪತ್ನಿ ಭಾರತೀಯರು ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳುವಂತ ಸಂದರ್ಭದಲ್ಲಿ ಆಕೆ ಮೇಲೆ ಸುಮಾರು 3 ರಿಂದ 4 ಹೊಡೆತ ಹೊಡೆದಿರುವಂತದ್ದು. ಅದು ಒಂದು ಕೆನ್ನೆಗೆ ಹೊಡೆದಿರೋದ್ರಿಂದ ಕಿವಿ ಭಾಗಕ್ಕೆ ಬಲವಾದ ಒದೆ ಬಿದ್ದಿರೋದ್ರಿಂದ ಆಕೆ ಸಾವನ್ನಪ್ಪಿರುವಂತದ್ದು. ತಕ್ಷಣ ಅವನು ಈಗ ನನ್ನನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ನಾನು ಜೈಲಿಗೆ ಹೋಗ್ತೀನಿ ಅಂತ ಹೆಂಡತಿನ ಕೊಲೆ ಮಾಡಿದಂತ ಆ ಭಯದಲ್ಲಿ ಆತನ ತೋಟದಲ್ಲಿ ಏನೊಂದು ಬೋರ್ ಕೊಡ್ತಿದ್ದ, ಆ ಬೋರಲ್ಲಿ ಸುಮಾರು 2 ರಿಂದ 3 ಇಂಚ್ ನೀರು ಕೂಡ ಬಿದ್ದಿದ್ದಂಥದ್ದು. ಅದು ಸಿಗಟ್ಗೆರೆ ಅಂದ್ರೆ ಕಡೂರಿನ ಶಾಶ್ವತ ಬರಗಾಲಕ್ಕೆ ತುತ್ತಾದಂತ ಊರು. ಅಂತ ಊರಲ್ಲಿ 3 ಇಂಚಿನಷ್ಟು ನೀರು ಕೂಡ ಬಿದ್ದಿತ್ತು. ಆದ್ರೆ ಆ ಒಂದು ಕೊಳವೆ ಬಾವಿಗೆ ಆಕೆ ಮೃತದೇಹವನ್ನು ಹಾಕಿ ಅದ್ರ ಮೇಲೆ ಗೋಣಿಚೀಲ ಹಾಕಿ ಅದ್ರ ಮೇಲೆ ಎನ್ಸ್ಟ್ಯಾಂಡ್ ಮರಳನ್ನು ಹಾಕಿ ಸಂಪೂರ್ಣವಾಗಿ ಮುಚ್ಚಿದಂಥದ್ದು. ಅದಾದ ನಂತರ ಆತನೇ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಪತ್ನಿ ಮಾನಸಿಕ ಅಸ್ವಸ್ಥಳಾಗಿದ್ದಂಥದ್ದು, ಆಕೆ ಈಗ ನಾಪತ್ತೆ ಆಗಿದ್ದಾಳೆ, ದಯವಿಟ್ಟು ಆಕೆಯನ್ನ ಹುಡುಕಿಕೊಡಿ ಅಂತ ಹೇಳಿ ಪೊಲೀಸರಿಗೆ ಈತನೇ ಪೊಲೀಸರಿಗೆ ಪ್ರಕರಣವನ್ನು ಅಂದ್ರೆ ದೂರನ್ನ ನೀಡಿ ಆ ಪೊಲೀಸ್ ಠಾಣೆಗೆ ಆಗಿದ್ದಾಗೆ ಹೇಳಕ್ಕಾಗ್ತಿದ್ದಂಥದ್ದು. ಯಾಕೆಂದ್ರೆ ಪೊಲೀಸರು ತನಿಖೆಯಲ್ಲಿ ಎಲ್ಲಿ ನಾನು ಸಿಗಾಕೊಂತೀನೋ, ಎಲ್ಲಿ ನಾನೇ ಕೊಲೆ ಮಾಡಿದೀನಿ ಅನ್ನೋದು ಗೊತ್ತಾಗುತ್ತೆ ಅಂತ ಪೊಲೀಸ್ ಸ್ಟೇಷನ್ಗೂ ಕೂಡ ಈಗ ಈತ ಆಗಿದ್ದಾಗೆ ಓಡಾಡ್ತಾ ಇದ್ದಂತ. ಆದ್ರೆ ಇದೆಲ್ಲ ಆದ ನಂತರನೂ ಕೂಡ ಆತ ಪತ್ನಿಯನ್ನ ಕೊಲೆ ಮಾಡಿ ಊಟಾಕಿ ಆತನೇ ಪೊಲೀಸ್ ಠಾಣೆಗೆ ದೂರು ನೀಡಿ ಮತ್ತೆ ಅವ್ರ ಊರಿಂದ ಏನು ಆಲಘಟ್ಟದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿ 3 ಪ್ರಾಣಿಯನ್ನ ಬಲಿ ಕೊಟ್ಟಿರುವಂತದ್ದು. ಆ 3 ಪ್ರಾಣಿಯನ್ನ ಬಲಿ ಕೊಡುವಂತ ಸಂದರ್ಭದಲ್ಲಿ ಒಂದು ತಾಮ್ರದ ತಟ್ಟೆಗೆ ಅಂದ್ರೆ ತಾಮ್ರದ ಒಂದು ಪ್ಲೇಟಿಗೆ ಆತನ ಹೆಂಡತಿ ಹೆಸರು ಬರೆದು ಈ ಒಂದು ಪ್ರಕರಣ ಬೆಳಕಿಗೆ ಬರಬಾರ್ದು, ಈ ಒಂದು ಕೇಸು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ FIR ಆಗಬಾರ್ದು, ಮತ್ತೆ ಕೋರ್ಟ್ ಅಲ್ಲೂ ಕೂಡ ಈ ಪ್ರಕರಣ ನಿಲ್ಬಾರ್ದು ಅಂತ ತಾಮ್ರದ ಒಂದು ತಗಡಿನ ಮೇಲೆ ಆಕೆ ಹೆಸರನ್ನ ಬರೆದು ಇವೆಲ್ಲವನ್ನು ಮಾಹಿತಿಯನ್ನ ಬರೆದು ಆ ತಾಮ್ರದ ಒಂದು ಏನ್ ಪ್ಲೇಟ್ ಇದೆ ಆ ಪ್ಲೇಟ್ ಒಳಗೆ ಆ ಆತನ ಪತ್ನಿ ಏನ್ ಭಾರತೀಯ ಆ ಪತ್ನಿಯ ಫೋಟೋವನ್ನ ಇಟ್ಟು ಅದನ್ನ ಮಳೆ ಹೊಡೆದು ಬಂದಿರುವಂತದ್ದು. ಅದೇ ಇಷ್ಟೆಲ್ಲಾ ಕೆಲಸ ಮಾಡ್ಬೇಕಾದ್ರೆ ಆತ ಏನ್ ಮೃತಳಾಗಿದ್ದಾಳೆ ಭಾರತಿ, ಆಕೆಯ ಕಸಿನ್ ಹುಡುಗನನ್ನ ಜೊತೆ ಕರ್ಕೊಂಡು ಹೋಗಿರುವಂತದ್ದು. ಈಗ 1.5 ತಿಂಗಳಾದ್ಮೇಲೆ ಪೊಲೀಸರು ಎಲ್ಲರೂ ಕೂಡ ವಿಚಾರಣೆ ಒಳಪಡಿಸಿದ ಸಂದರ್ಭದಲ್ಲಿ ಈಗ ವಿಚಾರಣೆ ಹೊರಗೆ ಬಂದಿರುವಂತದ್ದು. ಹಾಗಾಗಿ ಪೊಲೀಸರು ಈಗ ಆ ಮೃತದೇಹನ ಹೊರ ತಂದು ಏನು ಭಾರತೀಯರು ಅವರ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿರುವಂತದ್ದು. ಮಮತಾ, ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ.